ನಿಂಬೆ ಗಿಡ, ಇನ್ನು ಸಣ್ಣ ಗಿಡ ಇದು, ಸುಮಾರು ಒಂದೂವರೆ ವರ್ಷಕ್ಕಿಂತ ಸಣ್ಣದಿದೆ. ಇಲ್ಲಿ ನಾವು ಅನೇಕ ಕೀಟಗಳನ್ನ ಕಾಣ್ತೀವಿ. ಆದರೆ ಸಾಮಾನ್ಯವಾಗಿ ತಪ್ಪದೇ ಬರ್ತಕ್ಕಂಥ ಒಂದು ಕೀಟ ಅಂತಂದರೆ ಒಂದು ಈ ಸುರಂಗಗಳು ಅಥವಾ ರಂಗೋಲಿ ಹುಳು ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಸರ್ಪಂಟೈನ್ ಲೀಫ್ ಮೈನರ್ ಅಂತ ಕರೀತಾರೆ, ಲಿರಿಯೋಮೈಸಾ ಸ್ಪೀಶೀಸ್. ಇದೇನು ಮಾಡ್ತಂದ್ರೆ ಇದೊಂದು ನೊಣದ ಜಾತಿ ಒಂದು ಹುಳು. ನೊಣ ಮೊಟ್ಟೆ ಇಡುತ್ತದೆ ಎಲೆಗಳ ಮೇಲೆ. ಆ ಸಣ್ಣ ಮರಿ ಬಂದಂಥ ಮರಿ ಏನಾಗ್ತದೆ, ಅದು ಸುರಂಗಗಳನ್ನು ಕೊಳ್ಕೊಂಡು ಒಳಗಿನ ಹರಿತನ್ನು ತಿಂತ ಹೋಗ್ತವೆ. ಸೊ ತಿಂತ ಹೋದಾಗ ಇದು ಹಾವಿನ ಆಕಾರದ ಮಚ್ಚೆಗಳು ಬರ್ತದೆ. ಈ ಎಡೆ ಭಾಗ ಏನು ಬರ್ತದಲ್ಲ, ದೊಡ್ಡದು ಹಾವಿನ ಎಡೆ ಇದ್ದಂಗೆ, ಆ ಭಾಗದಲ್ಲಿ ಕೋಶ ಬರೋದ್ರಿಂದಾಗಿ ಆ ಭಾಗ ಒಂಥರ ಹಾವಿನ ಎಡೆ ಥರ ಮಚ್ಚೆ ಅಲ್ಲಿ ಆಗುತ್ತೆ. ಇದು ಎಲೆಗಳನ್ನು ಸಂಪೂರ್ಣವಾಗಿ ಕೊರೆದು ತೊಂದರೆ ಮಾಡೋದ್ರಿಂದ ಎಲೆಗಳೆಲ್ಲ ತೆಳ್ಳಗಾಗ್ತವೆ, ಪೇಪರ್ನಂಗೆ ಆಗ್ತವೆ. ಆಮೇಲೆ ಸರಿಯಾಗಿ ಆಹಾರ ಉತ್ಪಾದನೆ ಆಗೋದಿಲ್ಲ, ಗಿಡಗಳ ಕೃಷಿವಾಗ್ತವೆ. ಇದು ನಿರ್ವಹಣೆ ಹೇಗಪ್ಪ ಅಂತಂದರೆ, ನಮಗೆ 0.5 ಮಿಲಿ ಸೈಪರ್ಮೆಥ್ರಿನ್ ಅಥವಾ 0.3 ಮಿಲಿ ಇಮ್ಡಾಕ್ಲೋಪ್ರಿಡ್ 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಸಿಂಪಡಣೆ ಮಾಡೋದ್ರ ಮೂಲಕ ಈ ಒಂದು ಕೀಟವನ್ನು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು.